ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿಂದ 9 ದಿನಗಳ ನವರಾತ್ರಿ ಅಂದರೆ ವಾರಾಹಿ ನವರಾತ್ರಿ. ನೆನ್ನೆನೇ ನಾನು ಹೇಳಬೇಕು ಅಂದ್ಕೊಂಡೆ, ಆದರೆ ನೆನ್ನೆ ಎಲ್ಲ ಕೆಲವೊಂದು ವಿಶೇಷಗಳು ಮಂತ್ರಗಳನ್ನ ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ಕೊಟ್ಟಿರೋದ್ರಿಂದ ನೀವು ಅದು ಮಾಡ್ಕೊಳ್ಳಿ, ಅದು ಇದು ಕೊಟ್ಟಾಗ ನಿಮಗೆ ಅದು ತೊಗೊಳ್ಳ ಇದು ತೊಗೊಳ್ಳ ಅನ್ನೋದಾಗುತ್ತೆ ಅಂತ ನಾನು ಸುಮ್ಮನಾದೆ. ಈಗ ನೋಡಿ, ಇವತ್ತು ಸಂಜೆ ಮೇಲೆ ಮಾಡ್ತಾರೆ ಇದನ್ನು. ನವರಾತ್ರಿ ಅಂದ್ರೆ ರಾತ್ರಿ ಹೊತ್ತು ಮಾಡುವಂಥದ್ದು. ಕೆಲವರು ವಿಗ್ರಹ ಇಟ್ಕೊಂಡು ಮಾಡ್ತಾರೆ, ಕೆಲವರು ಫೋಟೋ ಇಟ್ಕೊಂಡು ಮಾಡ್ತಾರೆ, ಕೆಲವರು ಏನೂ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಒಂದು ದೀಪ ಹಚ್ಚಿ ಆ ದೀಪದಿಂದನೇ ಆ ದೇವಿ ವರಾಹಿನಿ ಅಂತ ಕೂಡ ಮಾಡ್ಬೋದು. ಬನ್ನಿ, ಅದು ಯಾವ ಥರ ಹೆಂಗೆ ಆ ದೇವಿ ಒಂದು ಮೂಲ ಮಂತ್ರ ಯಾವುದಿದೆ ಏನು ಅಂತ ತಿಳ್ಕೊಳ್ಳೋಣ. ಇವತ್ತು ಭಾಳ ಚಿಕ್ಕದಾಗಿ ಚೊಕ್ಕವಾಗಿ ಬೇಗನೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಆ ದೇವಿಗೆ ಬೇಕಾಗುವಂಥ ಪ್ರಸಾದನ ಯಾವ್ದಾದ್ರು ಇಟ್ಕೋಬೋದು, ಏನಾದರೂ ಇಟ್ಕೋಬೋದು. ಏನು ಸಿಕ್ಕಿಲ್ಲ ಅಂದರೆ ಒಂದು ದಾಳಿಂಬೆ ಬಿಡಿಸ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿಕ್ಬೋದು. ಒಂದು ಪ್ರಸಾದ, ಒಂದು ಪೊಂಗಲ್ಲು, ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಗೂಡ ಅನ್ನ ಅಂತ ಏನೋ ಹೇಳ್ತೀವಿ, ಅದು ಏನಾದರೂ ಇಡ್ಬೋದು. ಇಟ್ಟು ಒಂದು ಹಣ್ಣು ಎಲೆ ಅಡಿಕೆ ಥರ ಇಡ್ಬೋದು. ಇಟ್ಟು ನಿಮಗೇನು ವಿಗ್ರಹ ಇಲ್ವಲ್ಲಪ್ಪ ತರಬೇಕು ಅನ್ನೋ ತಲೆ ಕೆಡ್ಸ್ಕೊಬಾರ್ದು. ಯಾಕೆಂದರೆ ವಿಗ್ರಹ ಈ ಒಂದು 9 ದಿವಸ ಮಾಡಿಬಿಟ್ಟು ತೆಗೆದು ಮೂಲೆಗೆ ಇಕ್ಕಬಾರ್ದು ಅದನ್ನು. ಹಾಗಾಗಿ ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಫೋಟೋ ಇದ್ದರು ಅಂದ್ರೂ ಇನ್ನೂ ಒಳ್ಳೆ, ಏನು ತೊಂದರೆ ಇಲ್ಲ, ಫೋಟೋದಲ್ಲೇ ಮಾಡಿ. ಇಲ್ಲ ಅಂತಂದರೆ ನೀವು ಕಳಸ ಇಟ್ಕೊಂಡ್ರು ಕೂಡ ಮಾಡ್ಕೋಬೋದು. ಅದೇ ವಾರಾಹಿ ಅಂತ ಅಂದ್ಬಿಟ್ಟು ಆಹ್ವಾನೆ ಮಾಡಿ ಆ ಆಹ್ವಾನೆ ಹತ್ರನೇ ಒಂದು ದೀಪ ಹಚ್ಚಿ ಮಾಡ್ಕೋಬೋದು. ಅದು ಆಗಲ್ಲ, ನಮಗೆ ಕಳಸ ಕೂಡ ಆಗಲ್ಲ. ಕೆಲವರು ಒಬ್ಬೊಬ್ಬರು ಒಂದೊಂದು ಶಾಸ್ತ್ರ ಇರುತ್ತೆ. ಕೆಲವ್ರ ಮೈಲಿ ಕಳಸನೇ ಊಡಲ್ಲ, ಗೊತ್ತಿಲ್ಲ, ಅದು ಅವ್ರಿಗೇನೋ ಹಾಗೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಂಥವ್ರು ಕೂಡ ಆಗಲ್ಲ ಅಂದಾಗ ಬರೀ ಒಂದು ದೀಪ ಇಟ್ಕೊಂಡು ಅದನ್ನು ಈ ವಾರಾಹಿ ದೇವಿನೇ ಅಂತ ವಿಶೇಷವಾಗಿ ನೀವು ಪೂಜೆ ಮಾಡ್ಬೋದು. ಅದಕ್ಕೆ ಬೇಕಾಗೋವಂಥದ್ದು ಇವಾಗ ಮಂತ್ರಗಳು ನೋಡ್ಕೊಳ್ಳೋಣ. ಭಾಳ ಸಿಂಪಲ್ಲಾಗಿರುತ್ತೆ. ಈ ದೀಪ ಹಚ್ಚಬೇಕಾದ್ರೆ ಮೊದಲು ನಾವು ಏನು ಮಾಡಬೇಕು, ಆ ಒಂದು ದೀಪದ ಒಂದು ಸ್ತುತಿ ಇರುತ್ತೆ. ಆ ದೀಪದ್ದೊಂದು ನೀವು ಹೇಳ್ಕೊಬೋದು. ಅದು ನಿಮಗೆ ಯಾಕೆಂದರೆ ದೊಡ್ಡದಾಗಿರುತ್ತೆ, ಅದು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನೂ ಕೆಲವ್ರಿಗೆ ನಾವು ಒಂದು ವಿಶೇಷವಾಗಿ ಮಾಡ್ತೀವಿ ಅಂದರೆ ಬೃಹತ್ ವಾರಾಹಿ ಮಂತ್ರ ಅಂತ ಬರುತ್ತೆ. ಆ ಬೃಹತ್ ವಾರಾಹಿ ಮಂತ್ರ ನೀವು ಹೇಳ್ಕೋಬೇಕು ಅಂದರೆ ಏನಾಗುತ್ತೆ, ಅದಕ್ಕೆ ಉಪದೇಶ ಬೇಕಾಗುತ್ತೆ. ಉಪದೇಶ ಇದ್ದರೆ ಅದನ್ನು ಮಾಡ್ಬೋದು, ಉಪದೇಶ ಇಲ್ಲ ಅಂದರೆ ಅದನ್ನು ಮಾಡಬಾರ್ದು. ಅದಕ್ಕಾಗಿ ಇದೆಲ್ಲಕ್ಕಿಂತ ಇನ್ನೂ ಹೆಚ್ಚಾಗಿ ಫಲ ಕೊಡೋ ಅಂಥದ್ದು ಒಂದು ದೇವಿದು ಬರುತ್ತೆ. ಎಲ್ಲರಿಗೂ ಸಾಮಾನ್ಯ ಗೊತ್ತಿರ್ಬೋದು, ಗೊತ್ತಿಲ್ಲದಿರೋರು ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ದೀಪನ ಹಚ್ಬೇಕಾದ್ರೆ ಈ ಮಂತ್ರನ ನೀವು ಹೇಳ್ಕೋಬೇಕು. ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಅಲ್ಲಿ ಏನು ಆ ತಾಯಿನ ಯಾವ ರೀತಿ ಕೂರಿಸ್ಬೇಕು ಆ ರೀತಿ ಒಂದು ಕಳಸನೋ ದೀಪನೋ ದೀಪ ಇಡಬೇಕು. ದೀಪ ಹಿಡ್ತೀವಿ ಅಂದರೆ ಕೆಳಗಡೆ ಒಂದು ತಟ್ಟೆ ತಟ್ಟೆ ಒಳಗೆ ಸ್ವಲ್ಪ ಅಕ್ಕಿ ಹಾಕಿ ಅದ್ರ ಮೇಲೆ ಕೂರಿಸಿ ಆ ದೀಪನ ಹಿಡಿ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಹಚ್ಬಿಟ್ಟು ಅದಕ್ಕೊಂದು ಗಂಧದ ಮೇಲೆ ಕುಂಕುಮ ಹಚ್ಚಿ, ನಂತರ ಅದಕ್ಕೆ ನಿಮಗೆ ಕೈಲಾದ ಸಾಧ್ಯವಾದಷ್ಟು ಏನಿರಬೇಕೋ ಪ್ರಸಾದಗಳು ಅಥವಾ ನೈವೇದ್ಯಗಳು ನಿಮ್ಮ ಯಥಾಶಕ್ತಿ, ಇದೇ ಬೇಕು ಅದೇ ಬೇಕು, ಯಥಾಶಕ್ತಿ ಇದ್ದರೆ ಅದನ್ನು ಮಾಡಿ ಈ ಮಂತ್ರ ಒಂದು ಹೇಳ್ಕೊಳ್ಳಿ. ಒಂದಷ್ಟು ಹೂವು ಇಟ್ಕೊಳ್ಳಿ, ಕೆಂಪಾಗಿರೋ ಹೂವು ಇಟ್ಕೊಳ್ಳಿ. ಇಲ್ಲ ಗಣಗಲು ಹೂವು ಬರುತ್ತೆ, ಕೆಂಪು ಕಲರ್ ಗಣಗಲೆ ಅಥವಾ ಕೆಂಪು ಬಣ್ಣದ ಒಂದು ರೋಸ್ ಹೂವು ಅಂತ ಸಣ್ಣ ಹೂವು ಬರುತ್ತೆ, ಅದನ್ನಾದರೂ ಪರವಾಗಿಲ್ಲ, ಅದನ್ನಾದರೂ ಇಟ್ಕೊಂಡು ನೀವು ಈ ಒಂದು ಸಣ್ಣ ಮಂತ್ರನ ಹೇಳ್ಕೊಳ್ಳಿ. ದೀಪ ಹಚ್ಚಬೇಕಾದ್ರೆ ಕೂಡ ಇದನ್ನು ಹೇಳ್ಕೊಬೋದು. ಅಥವಾ ದೀಪ ಹಚ್ಚಬೇಕಾದ್ರೆ ನನಗೆ ಬರುತ್ತೆ ನಾನು ಹೇಳ್ತೀನಿ ಅಂದರೆ ಈ ಮಂತ್ರ ನಾನು ಹೇಳ್ತೀನಿ, ಅದನ್ನು ಕೂಡ ಹೇಳ್ಕೊಬೋದು. ಮೊದಲು ನೀವು ಕೂತ್ಕೊಳ್ಳೋಕೆ ಒಂದು ಆಸನ ರೆಡಿ ಮಾಡ್ಕೊಳ್ಳಿ. ಇರೋರು ಕೂರ್ಮಾಸನ ಇದ್ದರೆ ಭಾಳ ಒಳ್ಳೆಯದು. ಇಲ್ಲ ಅಂದರೆ ಪರವಾಗಿಲ್ಲ, ಯಾವುದಾದ್ರು ಒಂದು ಆಸನದ ಮೇಲೆ ಕೂತ್ಕೊಳ್ಳಿ, ಒಂದು ಮಣೆ ಮೇಲೆ ಕೂತ್ಕೊಳ್ಳಿ, ಅಥವಾ ಒಂದು ಯಾವುದಾದ್ರು ಬಟ್ಟೆ ಹಾಕಿ ಆ ಬಟ್ಟೆ ಮೇಲೆ ಹಾಕಿ ಕೂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದೇ ಬೇಕಿದೆ ಇರೋರಿಗೆ ಮಾತ್ರ. ಯಾರಿಗಾದ್ರೂ ಆಸನ ಅದು ಕೂರ್ಮಾಸನ ಇದ್ದರೆ ಒಳ್ಳೆಯದು. ಸಿಕ್ಕಿಲ್ಲ ಅಂದರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಯಾವುದಿರುತ್ತೋ ನಿಮ್ಮ ಮೇಲೆ ಅದನ್ನೇ ಮಾಡಿಕೊಂಡು ಈ ಒಂದು ದೀಪನ ಹಚ್ಚಬೇಕೀಗ. ಹಚ್ಬೇಕಾದ್ರೆ ಏನು ಮಂತ್ರ ಹೇಳ್ತೀರಾ, ಇದು ಸಾಧ್ಯವಾದವ್ರು ಹೇಳಿ, ಆಗದಿದ್ದವರು ಬಿಟ್ಬಿಡಿ. ಈ ಮಂತ್ರ ಈ ರೀತಿ ಬರುತ್ತೆ. ಗೋದೀಪ ದೀಪಸ್ತವಂ ಶಕ್ತಿ ರೂಪ ಸನಾತನಂ ಯಾವತ್ ಪೂಜಾ ಸಮಸ್ತಸ್ಯಂ ತಾವತ್ ಪ್ರಜ್ವಲ ಸುಸ್ಥಿರ ಸಾಕ್ಷಾತ್ ವಾರಾಹಿ ಸ್ವರೂಪಿಣಿ ದೀಪಜ್ಯೋತಿ ಶೈನಂ ಪ್ರಾರ್ಥನಂ ನಮಸ್ಕಾರಂ ಸಮರ್ಪಯಾಮಿ. ಈ ರೀತಿ ಹೇಳ್ಕೊಬೋದು. ಇಷ್ಟು ದೊಡ್ಡದು ನಮ್ಗೆ ಹೇಳೋಕ್ಕಾಗಲ್ಲ ಅಂದರೆ ಇಷ್ಟೇ ಹೇಳ್ಕೊಬೋದು. ಐಂ ಗ್ಲೋಂ ಐಂ
ವಾರಾಹಿ ದೇವಿಯೇ ನಮಃ. ಇಷ್ಟು ಹೇಳ್ಕೊಂಡ್ರೆ ಇದಕ್ಕಿಂತ ಭಾಳ ದೊಡ್ಡದು ಏನೂ ಇಲ್ಲ. ನಿಮಗಾದರೆ ದೀಪದ್ದು ಮಂತ್ರ ಹೇಳ್ಕೊಳ್ಳಿ, ಆಗಲಿಲ್ಲ ಅಂದರೆ ಓಂ ಐಂ ಗ್ಲೋಂ ವಾರಾಹಿಯೇ ನಮಃ, ಓಂ ಐಂ ಗ್ಲೋಂ ವಾರಾಹಿಯೇ ನಮಃ, ಓಂ ಐಂ ಗ್ಲೋಂ ಐಂ ವಾರಾಹಿ ದೇವಿಯೇ ನಮಃ, ಐಂ ಗ್ಲೋಂ ಐಂ ವಾರಾಹಿ ದೇವಿಯೇ ನಮಃ, ಐಂ ಗ್ಲೋಂ ಐಂ ವಾರಾಹಿ ದೇವಿಯೇ ನಮಃ. ಈ ರೀತಿ ಕೂಡ ನೀವು ಹೇಳ್ಕೊಬೋದು. ಇದನ್ನು ಯಥಾಶಕ್ತಿ ಪೂಜೆ ಮಾಡ್ಕೊಳ್ಳಿ. ನಂತರ ಇದೆಲ್ಲ ಆದಮೇಲೆ ಆ ದೀಪಕ್ಕೆ ನೀವೇನು ಕೆಲವರು ಉಪವಾಸ ಇದ್ದು ಮಾಡ್ತಾರೆ, ಇಲ್ಲ ಆಗದಿರೋರು ಆ ದೇವಿಗೆ ಏನು ಪ್ರಸಾದ ಇಡ್ತೀರಲ್ವ, ಆ ಪ್ರಸಾದನೇ ಆ ರಾತ್ರಿ ತಿನ್ಕೋಬೋದು. ನೀವು ಬೇರೆಯವ್ರಿಗೂ ಕೊಡೋದಕ್ಕಿಂತ ಆ ಪ್ರಸಾದ ಏನು ದೇವ್ರಿಗೆ ನೀವು ಎಡೆ ಕೊಟ್ಟಿರ್ತೀರ ಅಮ್ಮನವ್ರಿಗೆ, ಅದನ್ನು ನೀವು ಪ್ರಸಾದವಾಗಿ ಸ್ವೀಕರಿಸ್ಬೋದು. ಇಲ್ಲ ನಮ್ಮ ಕೈಲಿ ಸಾಧ್ಯ ಆಗಲ್ಲ, ಯಾಕಂದರೆ ಈಗೆಲ್ಲ ಕಾಯಿಲೆಗಳು, ಶುಗರು, ಅದು ಇದು ಎಲ್ಲ ಇರೋದ್ರಿಂದ BP ಇವರೆಲ್ಲ ಇರೋರು ಇರೋಕ್ಕಾಗಲ್ಲ. ಆದರೆ ಇದರ ಲಘು ಉಪಹಾರ ತೊಗೋಬೋದು. ಹೊಟ್ಟೆ ತುಂಬ ಬಿರಿಯೋ ಥರ ತಿನ್ನಬಾರ್ದು, ಲಘು ಉಪಹಾರ ಏನಾದ್ರು ತೊಗೋಬೋದು. ಸಂಜೆಗೆ ಮಾತ್ರ ಆ ದೇವಿಗಿಕ್ಕಂಥ ಪ್ರಸಾದನೇ ನೀವು ತೊಗೋಬೇಕಾಗುತ್ತೆ. ಇದು ಕೂಡ ಹೇಳ್ಕೊಂಡು ಲಾಸ್ಟ್ ಕೊನೆ ಒಳಗಡೆ ಒಂದು ಕರ್ಪೂರ ಆರತಿ ಬೆಳಗ್ಬೇಕಾದ್ರೆ ಇದನ್ನು ಹೇಳ್ಕೊಬೇಕಾಗುತ್ತೆ. ಐಂ ಗ್ಲೋಂ ಐಂ ವಾರಾಹಿ ದೇವಿಯೇ ನಮಃ, ದೀಪ ಸ್ವರೂಪಿಣಿ ವಾರಾಹಿ ದೇವಿಯೇ ನಮಃ. ಏಕೆ ದೀಪ ಸ್ವರೂಪದಿಂದ ನೀವು ಪೂಜೆ ಮಾಡ್ತಾಯಿದ್ದೀರಾ, ಹಾಗಾಗಿ ದೀಪ ಸ್ವರೂಪಿಣಿ ವಾರಾಹಿ ದೇವಿಯೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಕಳಸದಲ್ಲಿ ಇಟ್ಕೊಂಡ್ರು ಅಷ್ಟೇ, ಅದನ್ನು ದೀಪ ಕಳಸ ಅಂತ ಹೇಳ್ಕೊಬೇಕಾಗುತ್ತೆ. ಹಾಕಿ ಅದಕ್ಕೊಂದು ಸ್ವಲ್ಪ ಅಕ್ಷತೆ ಕಾಳು ಮತ್ತು ಒಂದು ಉದ್ದರಣೆ ನೀರನ್ನು ಹಾಕಿ ಅಕ್ಷತೆ ಕಾಳು ಹೂವು ಹಾಕಿ ಅದಕ್ಕೆ ನಮಸ್ಕಾರ ಮಾಡಬೇಕಾಗುತ್ತೆ. ಅದು ನಮ್ಮ ಕೈಲಿ ಸಾಧ್ಯ ಆಗಲ್ಲ ಅನ್ನೋರು ಇಷ್ಟು ಮಾತ್ರ ಮಾಡ್ಕೋಬೋದು. ದೀಪ ಸ್ವರೂಪಿಣಿ ವಾರಾಹಿ ದೇವಿಯೇ ನಮಃ ಇಷ್ಟು ಹೇಳ್ಕೊಬೋದು. ಅಂದರೆ ಐಂ ಗ್ಲೋಂ ಐಂ ವಾರಾಹಿ ದೇವಿಯೇ ನಮಃ, ದೀಪ ಸ್ವರೂಪಿಣಿ ವಾರಾಹಿ ದೇವಿಯೇ ನಮಃ ಇಷ್ಟು ಹೇಳ್ಕೊಬೋದು. ಕೊನೆಯದಾಗಿ ನೀವು ಮಂಗಳಾರತಿ ಮಾಡಬೇಕಾದ್ರೆ ಮಂಗಳಾರತಿನ ನೀವು ಯಾವಾಗ ಮಾಡ್ತೀರೋ ಆವಾಗ ಇದನ್ನು ಹೇಳ್ಕೊಬೋದು. ಈ ರೀತಿ ಹೇಳ್ಕೊಂಡ್ರೆ ಈ 9 ದಿನದಲ್ಲಿ ನಿಮಗೆ ಯಥಾಶಕ್ತಿ ಇದನ್ನೇ ಮಾಡಬೇಕು ಅದೇ ಮಾಡು. ಇದನ್ನು ಸಾಕಷ್ಟು ಕೋರ್ಟು ಕಚೇರಿಗಳಲ್ಲಿದ್ದೀರಾ, ಜಮೀನುಗಳಲ್ಲಿ ತೊಂದರೆ ಇದ್ದೀರಾ, ಆಸ್ತಿ ಮಾರಾಟ ಆಗ್ತಿಲ್ವಾ, ಅಥವಾ ಸೈಟ್ ತೊಗೊಬೇಕಾ, ಮನೆ ಕಟ್ಟೋಕ್ಕಾಗ್ತಾ ಇಲ್ವಾ, ಮನೆ ಕಟ್ಟಬೇಕಾ, ಅಥವಾ ಮನೆ ಅರ್ಧ ನಿಂತುಬಿಟ್ಟಿದೆಯಾ, ಮನೆ ಯಾಕೋ ಮುಂದುವರಿತಾ ಇಲ್ವಾ, ಈ ಜಮೀನಿಂದ ವ್ಯಾಜ್ಯಗಳು ನಡೀತಾ ಇದೆಯಾ, ಇಂಥದ್ದು ಇನ್ನೂ ಸಾಕಷ್ಟು ಆ ದೇವಿಯಿಂದ ನಿಮಗೆ ಪರಿಹಾರಗಳು ಸಿಗುತ್ತೆ. ಈ ದೇವಿ ಅಂದರೆ ಸಾಮಾನ್ಯ ಅಲ್ಲ, ಇವಳು ವಾರಾಹಿ ಅಂದರೆ ಭೂಮಿಯಿಂದ ಬಂದಂಥವಳು, ಆ ವಿಷ್ಣುವಿನ ಮಹಾಶಕ್ತಿ ರೂಪದಲ್ಲಿರೋ ಅಂಥವಳು ಈ ತಾಯಿ. ಹಾಗಾಗಿ ಆ ದೇವಿನ ಒಂದು ಪೂಜೆ ಮಾಡಿ ಅವಳ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ನಿಮ್ಮ ಇಂಥ ಇಷ್ಟಾರ್ಥಗಳು ಯಾವುದೇ ಆದರೂ ಕೇಳ್ಕೊಬೋದು. ಈ 9 ದಿವಸದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂದರೆ ಈ ನವರಾತ್ರಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರು, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಜೈ ವಾರಾಹಿ ದೇವಿಯೇ ನಮಃ.